ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನೀವು ಯಾರ ಬಗ್ಗೆ ಈಗ ಯೋಚಿಸ್ತಾ ಇದ್ದೀರಾ, ಆ ವ್ಯಕ್ತಿ ನಿಮಗೆ ಪ್ರೀತಿ ಕೊಡ್ತಾ ಇದ್ದಾರೋ, ನಿಜವಾಗಿರುವಂಥ ಪ್ರೀತಿ ಕೊಡ್ತಾ ಇದ್ದಾರೋ, ಅಥವಾ ಕೇವಲ ಟೈಮ್ ಪಾಸ್ ಏನಾದರೂ ಮಾಡ್ತಾ ಇದ್ದಾರಾ, ನಿಮ್ಮ ಪ್ರೀತಿ ಜೊತೆಗೆ ನಿಮ್ಮ ಫೀಲಿಂಗ್ಸ್ ಜೊತೆಗೆ ಏನಾದರೂ ಆಟ ಆಡ್ತಾ ಇದ್ದಾರಾ, ಪ್ರತಿಯೊಂದು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆನಾ? ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ಬೇಗ ಕಮೆಂಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಮನಸ್ಸಲ್ಲೂ ಕೂಡ ಒಂದು 3 ಸಲ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಅಂತ ಹೇಳಿಬಿಟ್ಟು. ಓಕೆ, ಎಸ್. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಈಗ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ, ಹಾಗೆ ನಿಮ್ಮ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ರಾತ್ರಿ ಇಡೀ ನೀವು ನಿದ್ದೆಗೆಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಲಿ ಕರೆಕ್ಟಾಗಿ ನೀವು ನಿದ್ದೆ ಮಾಡ್ತಾ ಇಲ್ಲ. ಓಕೆನಾ? ನಿದ್ದೆ ಮಾಡ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಹಾಗಾಗಿ ನಿಮಗೆ ರಾತ್ರಿ ನಿದ್ದೆಯನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆ ಪ್ರಶ್ನೆಗಳು ಹೇಗೆ ಅಂದರೆ ನಿಮ್ಮ ನಿದ್ದೆಯನ್ನು ಗೆಡಿಸ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಒಂದು ಉತ್ತರಕ್ಕೋಸ್ಕರ ಕಾಡ್ತಾ ಇದೆ, ನಿಮ್ಮ ಮನಸ್ಸು ಕಾಯ್ತಾ ಇದೆ. ಆ್ಯಂಡು ಎಲ್ಲೋ ಒಂದು ಕಡೆ ನೀವು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಹಗಲು ರಾತ್ರಿ ಅಂದನೇ ಈ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ಯೋಚನೆನ ಮಾಡ್ತಾ ಇದ್ದೀರಾ. ಒಂದು ಫೋನ್ ಕಾಲಿಗೋಸ್ಕರ ಕಾಯ್ತಾ ಇದ್ದೀರಾ. ಆ್ಯಂಡ್ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿರಬಹುದು, ನಿಜವಾದ ಪ್ರೀತಿ ಇದೆಯೋ, ಅಥವಾ ಈ ವ್ಯಕ್ತಿ ಯಾಕೆ ಕೆಲವೊಂದ್ಸಲ ಈ ಥರ ಮಾಡ್ತಾರೆ, ಏನಕ್ಕೆ ಈ ಥರ ಬಿಹೇವಿಯರ್ನ ತೋರಿಸ್ತಾ ಇದ್ದಾರೆ ನನ್ನ ಹತ್ರ ಅಂತೇಳಿ ನೀವು ಈ ಥರ ಫೀಲ್ನ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಇನ್ನೊಂದು ಕಡೆ ನಿಮಗೂ ಈ ಒಂದು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಬೇಕಾಗಿದೆ. ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ಅನ್ನೋಂತಹ ಪ್ರಶ್ನೆ ನಿಮ್ಮಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ನೋಡೋಣ ಏನಿದೆ ಅಂತ. ಓಕೆ, ಇಲ್ಲಿ 2 ರೀತಿಯಾದಂತಹ ಒಂದು ಭಾವನೆಗಳು ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿ ಅಥವಾ ನಿಮ್ಮ ಒಂದು ಯಾವ ವಿಷಯ ನಿಮಗೆ ಕನೆಕ್ಟ್ ಆಗ್ತಿದೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ವಿಷಯಗಳು ಕೂಡ ಇಲ್ಲಿ ರೀಡಿಂಗಲ್ಲಿ ಬರ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ವ್ಯಕ್ತಿಗಳು ನಿಮಗೆ ಸಮಯವನ್ನು ಕಳೀತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಂದು ಸೈನ್ ಅಥವಾ ಈ ರೀತಿಯಾದಂಥ ಒಂದು ಎನರ್ಜಿನ ನಿಮ್ಮ ಪರ್ಸನಲ್ಲಿ ನೀವು ನೋಡಬಹುದು. ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪಾರ್ಟ್ನರ್ ಅಂತ ನೀವೇನು ಭಾವನೆ ಮಾಡ್ಕೊಂಡಿದ್ದೀರಾ ಆ ಭಾವನೆಗಳಲ್ಲಿ ಆ ವ್ಯಕ್ತಿ ನಿಮಗೆ ಕೇವಲ ಅವರು ಮೂಡ್ ಚೆನ್ನಾಗಿದ್ದಾಗ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಿಮಗೆ ಫೋನ್ ಕಾಲ್ ಮಾಡ್ತಾರೆ ಅಥವಾ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಓಕೆನಾ? ಅವ್ರು ಚೆನ್ನಾಗಿದ್ದಾಗ, ಅವ್ರ ಮೂಡ್ ಚೆನ್ನಾಗಿದ್ದಾಗ ಮಾತ್ರ. ಆ್ಯಂಡ್ ಇಲ್ಲಿ ಅವ್ರು ಫ್ರೀ ಆಗಿದ್ದಾಗ ಮಾತ್ರ ನಿಮ್ಮ ಜೊತೆಗೆ ಮಾತಾಡುವಂಥದ್ದು, ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳುವಂತಹ ಒಂದು ಎನರ್ಜಿ ಇದೆ. ನೀವು ಮೆಸೇಜ್ ಮಾಡಿದಾಗ ಗಂಟೆಗಟ್ಟಲೆ ರಿಪ್ಲೈ ಬರದೇ ಇರೋದು ಕೂಡ ನಿಮ್ಮ ಪರ್ಸನ್ ಈ ರೀತಿಯಾದಂಥ ಬಿಹೇವಿಯರ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಮೆಸೇಜ್ ಮಾಡಿದಾಗ ನೀವು ತಕ್ಷಣ ರಿಪ್ಲೈ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಅವರಲ್ಲಿದೆ. ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎನರ್ಜಿ ಅಂದರೆ ನೀವು ಅವರಿಗೆ ಮೆಸೇಜ್ ಮಾಡಿದಾಗ ಅದನ್ನ ಗಂಟೆಗಟ್ಟಲೆ ವೆಯ್ಟ್ ಮಾಡಿಸ್ತಾರೆ. ಓಕೆನಾ? ಸೊ ಅವ್ರ ಮೆಸೇಜ್ ಬಂದಾಗ ನೀವು ಪಟ್ ಅಂತ ರಿಪ್ಲೈ ಮಾಡಬೇಕು. ಈ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಒನ್ ಸೈಡ್ ಲವ್, ಒನ್ ಸೈಡ್ ಎನರ್ಜಿ ಕಾಣಿಸ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಓಕೆ, ಇನ್ನೊಂದು ರೀತಿಯ ಎನರ್ಜಿ ಅಂತ ನೋಡಿದಾಗ ಇಲ್ಲಿ ಓಕೆ, ನಿಮ್ಮ ಸಂಗಾತಿ ನಿಜವಾಗಿ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಸೈನ್ಗಳು ಬರ್ತಾ ಇರುವಂಥದ್ದು. ಅವ್ರು ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿದ್ದೀರಾ, ನೀವು ಅಂತಸ್ತಲ್ಲಾಗಿರ್ಬೋದು, ಸೌಂದರ್ಯದಲ್ಲಾಗಿರ್ಬೋದು, ನಿಮ್ಮ ಹತ್ರ ಎಷ್ಟು ಹಣ ಇದೆ, ನಿಮ್ಮ ಹತ್ರ ಎಷ್ಟು ಸೌಂದರ್ಯ ಇದೆ, ನೀವೆಷ್ಟು ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಅದನ್ನು ಇಲ್ಲಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನು ಅಷ್ಟು ಫೋಕಸ್ ಮಾಡ್ತಿಲ್ಲ. ಆ ವಿಷಯದ ಬಗ್ಗೆ ಅವ್ರು ಇಲ್ಲಿ ಹೆಚ್ಚಾಗಿ ಯೋಚನೆನ ಮಾಡ್ತಾ ಇಲ್ಲ. ಅವ್ರು ನಿಮ್ಮ ಸೌಂದರ್ಯಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣವನ್ನು ಅವರಿಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಅದನ್ನು ಅವರಿಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಕೋಪ ಆಗಿರ್ಬೋದು, ನಿಮ್ಮ ಮುನಿಸಾಗಿರಬಹುದು, ಅಥವಾ ನಿಮ್ಮ ಕಷ್ಟಗಳಲ್ಲಿ ಓಕೆ, ನಿಮ್ಮ ಕಷ್ಟಗಳನ್ನು ಅವರು ಕಷ್ಟ ಅಂತ ಹೇಳ್ಕೊಂಡು ನಿಮಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿ. ಈ 2 ಎನರ್ಜಿಗಳು ಇಲ್ಲಿ ಬರ್ತಾ ಇದೆ. ಓಕೆ, ನೋಡೋಣ ಕ್ಲಾರಿಫಿಕೇಶನ್ ಆಗಿ ಟ್ಯಾರೋದಲ್ಲಿ ಏನು ಬರುತ್ತೆ ಚೆಕ್ ಮಾಡೋಣ.
ಇಲ್ಲಿ ನಿಜವಾಗಿರುವಂತಹ ಪ್ರೀತಿ ಕಡೆ ಗೌರವವನ್ನು ಕೂಡ ಇರತ್ತೆ. ಸೊ ಇಲ್ಲೆಲ್ಲೊಂದ್ ಕಡೆ ಈ ವ್ಯಕ್ತಿಯಿಂದ ನೀವು ಗೌರವವನ್ನ ಪಡೀತಾ ಇದ್ದೀರಾ, ಅಥವಾ ಈ ವ್ಯಕ್ತಿ ನಿಮಗೆ ತುಂಬಾನೇ ಗೌರವವನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 2 ರೀತಿಯಾದಂತಹ ಸೋಲ್‌ಗಳು ಎನರ್ಜಿನ ಕನೆಕ್ಟ್ ಮಾಡಿ ನೋಡ್ತಾ ಇರುವಂತದ್ದು ನಾನಿಲ್ಲಿ. ಓಕೆನಾ? ಸೊ ನೀವು ಕನ್ಫ್ಯೂಷನ್ ಆಗ್ಬೇಡಿ. ನಿಮಗೆ ಯಾವ್ದು ಅನ್ವಯ ಆಗ್ತಿದೆ ಅದನ್ನ ನೀವಿಲ್ಲಿ ರೆಸೊನೇಟ್ ಮಾಡ್ಕೊಳ್ಳಿ, ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇರುವಂತದ್ದು, 4 ಜನರ ಮಧ್ಯೆ ಇದ್ರೂ ಕೂಡ ನಿಮ್ ಕೈಯನ್ನ ಹೆಮ್ಮೆಯಿಂದ ಇಟ್ಕೊಳ್ಳುವಂತಹ ಕೆಲಸವನ್ನ ನಿಮ್ಮ ಪರ್ಸನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿ ಹಿಂಜರಿಯುವಂತಹ ಕೆಲಸನ ಮಾಡಲ್ಲ. ಯಾರೇನ್ ಅನ್ಕೊಂಡ್ಬಿಡ್ತಾರೋ ಏನೋ, ಈ ತರದ ಭಾವನೆ ಆ ವ್ಯಕ್ತಿಯಲ್ಲಿ ಇಲ್ಲ. ಓಕೆ, ಸೊ ಎಸ್, ನೋಡೋಣ ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇರಬಹುದು. ಜೆ ಲೆಟರ್ ಬರ್ತಿದೆ, ಎನ್ ಲೆಟರ್, ಎಂ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಹೆಚ್ ಲೆಟರ್, ವಿ ಲೆಟರ್, ಯು ಲೆಟರ್, ವೈ ಲೆಟರ್, ಸಿ ಲೆಟರ್, ಬಿ ಲೆಟರ್ ಬರ್ತಾ ಇದೆ. ಡೇಟ್ ಆಫ್ ಬರ್ತ್ 19/1/28/31/7 7 ಮಿನಿಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಬರ್ತಿದೆ ಈ ಒಂದು ರಿಲೇಶನ್ಶಿಪ್ ವಿಷಯದಲ್ಲಿ, ಅಥವಾ ಈ ಒಂದು ಸಂಬಂಧ, ಈ ಒಂದು ರೀಡಿಂಗ್ ಅಲ್ಲಿ ಬರ್ತಿರುವಂತಹ ಎನರ್ಜಿ 7 ಮಿನಿಟ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. 7 ಡೇಸ್, 7 ವೀಕ್ಸ್, ಓಕೆ 7 ವೀಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಡೇಟ್ ಆಫ್ ಬರ್ತ್ ನೋಡೋಣ. 11/5/25/3/10. ಓಕೆ, ಇಯರ್ ಕೂಡ ಬರ್ತಾ ಇದೆ ಇಲ್ಲಿ. ಲಾಸ್ಟ್ ಅಂದರೆ ನೀವು ಹುಟ್ಟಿರುವಂತಹ ವರ್ಷ ಅಥವಾ ನಿಮ್ಮ ಪರ್ಸನ್ ಹುಟ್ಟಿರುವಂತಹ ವರ್ಷ 1985, 1996, 1987, 1985, 1999, 1997, 1992, 2001, 2004, 1982. ಓಕೆ, ನೋಡೋಣ ಟ್ಯಾರೋದಲ್ಲಿ ಇನ್ನೂ ಕ್ಲಾರಿಫಿಕೇಶನ್ ಆಗಿ ಎನರ್ಜಿನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಏನು ಬರುತ್ತೆ ಅಂತ. ನೈಟ್ ಆಫ್ ಕಪ್ಸ್ ಫಸ್ಟ್ ಕಾರ್ಡ್, ನಿಮಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಕ್ವೀನ್ ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸ್, ದ ಎಂಪರರ್ ಕಾರ್ಡ್ ನೋಡ್ಬೋದು. 3 ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದ ಕಾರ್ಡ್ ದ ಹ್ಯಾಂಗ್ಮ್ಯಾನ್ ಎನರ್ಜಿ. ನೋಡೋಣ ಇನ್ನೊಂದು ಕಾರ್ಡ್ನ ನಾನು ತೆಗಿತೀನಿ, ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, 4 ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್ ದ ಫುಲ್ ಕಾರ್ಡ್. ಓಕೆ, ನೋಡ್ಬೋದು ಟ್ಯಾರೋ ರೀಡಿಂಗಲ್ಲೂ ಕೂಡ 2 ರೀತಿಯಾದಂಥ ವಿಭಿನ್ನವಾಗಿರುವಂತಹ ಎನರ್ಜಿ ಬಂದಿದೆ. ಓಕೆ, ಕಂಪ್ಲೀಟ್ ಒಂದು ಲೈನ್ ಫುಲ್ ಪಾಸಿಟಿವ್ ಬಂದಿದೆ, ಇನ್ನೊಂದು ಲೈನ್ ಕಂಪ್ಲೀಟ್ ನೆಗೆಟಿವ್ ಎನರ್ಜಿ ಕೂಡ ಬಂದಿದೆ. ಚೆಕ್ ಮಾಡೋಣ ಏನು ಬರುತ್ತೆ ಎನರ್ಜೀಸ್ ಅಂತ ಹೇಳಿ. ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇರೋರು ಕೂಡ 2 ಒಂದು ಸ್ಥಿತಿಯಲ್ಲೂ ಕೂಡ ಇದ್ದೀರಾ. 2 ವಿಭಿನ್ನವಾಗಿರುವಂತಹ ಪರಿಸ್ಥಿತಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಲವ್ ಲೈಫಲ್ಲಿ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಮೊದಲನೇದಾಗಿ ಬರ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ
ಒಂದು ಮುಖ್ಯವಾಗಿ ವಿಷಯ ಕಾಣಿಸ್ತಾ ಇರುವಂಥದ್ದು. ಫಸ್ಟ್ ಕಾರ್ಡಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನೀವು ನಿಮ್ಮ ವ್ಯಕ್ತಿಯ ಜೊತೆಗೆ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ, ಅಂದರೆ ಮದುವೆ ಬಗ್ಗೆ ಅವ್ರ ಹತ್ರ ಮಾತುಕತೆ ಮಾಡಿದಾಗ ಅಥವಾ ಕುಟುಂಬದ ಒಪ್ಪಿಗೆ ಬಗ್ಗೆ ಮಾತಾಡೋದಕ್ಕೆ ಅವರು ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ. ನೀವೇನಾದರೂ ಅವ್ರ ಜೊತೆಗೆ ಏನಾದರೂ ಮದುವೆ ವಿಷಯ ಅಥವಾ ಒಂದು ಕಮಿಟ್ಮೆಂಟ್ ವಿಷಯ ಕೇಳಿದಾಗೆಲ್ಲ ಅವರು ಯಾವಾಗಲೂ ನಿಮಗೆ ಹೇಳ್ತಾರೆ. ಓಕೆನಾ? ಸೊ ಈಗ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅಥವಾ ಇರೋ ಒಂದು ಪ್ರೆಸೆಂಟ್ ಲೈಫ್‌ನ ನೀವು ಇವಾಗ ಏನು ರಿಲೇಶನ್‌ಶಿಪ್ಪಲ್ಲಿ ಇದೀವಿ ಅದನ್ನ ಬೇಕಿದ್ರೆ ನೋಡು. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಯಾಕೆ ನೀನು ಇದನ್ನ ನೋಡಕ್ ಹೋಗ್ತೀಯಾ? ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ನೋಡ್ಬೋದು ದ ಹ್ಯಾಂಗ್ ಮ್ಯಾನ್ ಎನರ್ಜಿ, ಹಾಗೇನೆ 3 ಆಫ್ ಸಾರ್ಡ್ಸ್ ಎನರ್ಜಿ ಅಂಡ್ ದ ಎಂಪರರ್ ಕಾರ್ಡ್ ಎನರ್ಜಿಲಿ ಈ ರೀತಿಯಾದಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇರುವಂತದ್ದು. ಓಕೆನಾ? ಸೊ ಮದುವೆ ಅಂತ ಬಂದಾಗ್ಲೆಲ್ಲ ಅವ್ರು ಏನ್ ಮಾಡ್ತಾರೆ, ಮಾತನ್ನ ಬದಲಾಯಿಸ್ತಾರೆ. ಆ ವಿಷಯಕ್ಕೆ ಅವ್ರ ಮಾತನ್ನೇ ಮುಂದುವರ್ಸೋದಕ್ಕೆ ಇಷ್ಟಪಡೋದಿಲ್ಲ. ಓಕೆನಾ? ಸೊ ಈಗೇನ್ ರಿಲೇಶನ್‌ಶಿಪ್ ಇದೆ ಅದನ್ನ ನೋಡ್ಬೇಕಿದ್ರೆ, ಅದನ್ನ ಬಿಟ್ಟು ಫ್ಯೂಚರ್ ಬಗ್ಗೆ ಎಲ್ಲ ನನ್ನ ಹತ್ರ ಮಾತಾಡ್ಬೇಡ. ಮದುವೆ ವಿಷಯದೆಲ್ಲ ಮಾತಾಡಕ್ ಹೋಗ್ಬೇಡ. ನಾನು ಫ್ಯಾಮಿಲಿನ ಒಪ್ಸೋದಕ್ಕೆ ನನ್ನ ಕೈಲಿ ಇವಾಗ ಸದ್ಯದಕ್ಕೆ ಮಾತಾಡೋದಕ್ಕೆ ನಾನು ರೆಡಿ ಇಲ್ಲ. ಈ ಥರದ್ದೆಲ್ಲ ಮಾತುಗಳನ್ನು ನೀವು ನಿಮ್ಮ ವ್ಯಕ್ತಿಯಿಂದ ಕೇಳಬಹುದು. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಯಾರು ನಿಮ್ಮನ್ನ ಇದನ್ನ ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಈ ಒಂದು ಈ ಎನರ್ಜಿಲಿ ಯಾರಿದ್ದೀರಾ, ಈ ಥರದ ಒಂದು ಲೈಫಲ್ಲಿ ಫೇಸ್ ಮಾಡ್ತಿದ್ದೀರಾ ಪರಿಸ್ಥಿತಿನ ಅಂತ ಹೇಳಿದ್ರೆ, ನಿಮಗೆ ಬರ್ತಿರುವಂತಹ ಎನರ್ಜಿ ಏನು ಅಂತ ಹೇಳಿದ್ರೆ, ಯಾರು ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಹೆದರೋದಿಲ್ಲ ಅಲ್ವಾ? ಯಾರು ನಿಮ್ಮನ್ನ ಭವಿಷ್ಯದ ಜವಾಬ್ದಾರಿಗಳ ಜೊತೆಗೆ ನಿಮ್ಮ ಜವಾಬ್ದಾರಿಗಳನ್ನ ತಗೊಳ್ಳೋದಕ್ಕೆ ಸಿದ್ಧರಿರೋದಿಲ್ಲ ಅಲ್ವಾ? ಇಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಅವರು ಕೇವಲ ಒಂದು ಏನ್ ಹೇಳ್ಬೋದು, ಅನುಕೂಲಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಿರುವಂಥದ್ದು. ನಿಮ್ಮನ್ನ ಅನುಕೂಲಕ್ಕೆ, ಅವರ ಅನುಕೂಲಕ್ಕೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಇಟ್ಕೊಳ್ತಾ ಇರ್ತಾರೆ. ಈ ತರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ನೈಟ್ ಆಫ್ ಕಪ್ಸ್, ಹಾಗೆ ದ ಎಂಪರರ್ ಕಾರ್ಡ್ ಅಂಡ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಅಂಡ್ ಪೇಜ್ ಆಫ್ ಕಪ್ಸ್ ಎನರ್ಜಿಲಿ ಬರ್ತಾ ಇರುವಂಥದ್ದು. ಇಲ್ಲಿ ಅವರ ಒಂದು ಜೀವನದ ಒಂದು ಸಣ್ಣ ಸಣ್ಣ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೇಳ್ತಾರೆ. ಹೆಚ್ಚಾಗಿ ಅವ್ರು ನಿಮ್ಮನ್ನ ಒಂದು ಪಾರ್ಟ್ನರ್ ಅಥವಾ ಒಂದು ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ನಿಮ್ಮನ್ನ ತಂದೆ ಸ್ಥಾನದಲ್ಲಿ ಅಥವಾ ಒಂದು ತಾಯಿ ಸ್ಥಾನದಲ್ಲಿ ನಿಮ್ಮ ಪ್ರೀತಿನ ಆ ರೀತಿಯಾಗಿ ಹೋಲಿಕೆಯನ್ನ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಅಂಡ್ ಇಲ್ಲಿ ನಿಮ್ಮ ಅಭಿಪ್ರಾಯವನ್ನ, ಸಣ್ಣ ಸಣ್ಣ ನಿರ್ಧಾರಗಳಲ್ಲೂ ನಿಮ್ಮ ಅಭಿಪ್ರಾಯವನ್ನ ಕೇಳ್ತಾರೆ ಅವ್ರು. ಇಲ್ಲಿ ನೋಡ್ಬೋದು ಕ್ವೀನ್ ಆಫ್ ಕಪ್ಸ್, ಅವರೇ ಏನೋ ಬಂತು ನನ್ನ ಮನಸ್ಸಿಗೆ ಬಂತು, ಜೈ ಅನ್ಕೊಂಡು ನಾನು ಮಾಡ್ಬಿಡ್ತೀನಿ, ಈ ತರದ ಒಂದು ಎನರ್ಜಿ ಇಲ್ಲ ಅವರಲ್ಲಿ. ಓಕೆನಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಧೈರ್ಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಎನರ್ಜಿಲಿ ಬರ್ತಿರುವಂತಹ ಒಂದು ಎನರ್ಜಿ ಇದಾಗಿದೆ. ಅಂಡ್ ಇಲ್ಲಿ ನೋಡಬಹುದು ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಬಹುದು ಅಥವಾ ಮಾತಾಡ್ದೇನೆ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಕೂಡ ಆಗಿರಬಹುದು. ಆದ್ರೆ ಅವ್ರ ಮನಸ್ಸಲ್ಲಿ ನಿಮ್ಮನ್ನ ಕಳ್ಕೊಳ್ಳುವಂತಹ ಭಯ ಸದಾ ಇರುತ್ತೆ. ಎಲ್ಲಿ ಈ ವ್ಯಕ್ತಿನ ನಾನು ಒಂದಿನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಥವಾ ಈ ವ್ಯಕ್ತಿನ ಜೊತೆ ನಾನು ಎಲ್ಲಾದ್ರೂ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಿಸ್ ಆಯ್ತು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಬಿಟ್ಟೋಗ್ಬಿಡ್ತಾರೇನೋ, ಈ ವ್ಯಕ್ತಿ ನನ್ನಿಂದ ದೂರ ಆಗ್ಬಿಡ್ತಾರೇನೋ ಅಂತ ಭಯ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಓಕೆನಾ? ಅವ್ರು ಎಷ್ಟೇ ಕೋಪದಲ್ಲಿದ್ರೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕಾಳಜಿ ಬಗ್ಗೆ ಅವರಿಗೆ ಗಮನ ಇರತ್ತೆ. ನಿಮ್ಮ ಆರೋಗ್ಯ ಹೇಗಿದೆ ಅಥವಾ ನಿಮ್ಮ ಒಂದು ಕಾಳಜಿ, ನೀವು ಊಟ ಮಾಡಿದ್ರು ಅಥವಾ ಹೇಗಿದೆ, ನಿಮ್ಮ ಕೆಲಸ ಕಾರ್ಯಗಳು ಏನಾಯ್ತು ಅಥವಾ ಇವತ್ತಿನ ದಿನ ನಿಮಗೆ ಹೇಗಿತ್ತು, ಪ್ರತಿಯೊಂದು ಕೂಡ ಅವ್ರು ಇಲ್ಲಿ ಕಾಳಜಿನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಇದು ಎಲ್ಲೋ ಒಂದ್ ಕಡೆ ನಿಮಗೆ ಅಟ್ರಾಕ್ಷನ್ ಅನ್ನುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ಅಟ್ರಾಕ್ಷನ್ ಅಂದ ತಕ್ಷಣ ಬರೀ ಇಲ್ಲಿ ಶಾರೀರಿಕ ಅಟ್ರಾಕ್ಷನ್‌ಕ್ಕಿಂತ ಹೆಚ್ಚಾಗಿ ಇಲ್ಲಿ 2 ಆತ್ಮಗಳ ನಡುವೆ ಇರುವಂತಹ ಪವಿತ್ರವಾಗಿರುವಂತಹ ಬಂಧ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ನೋಡಬಹುದು, ಒಂದು ಯೂನಿವರ್ಸ್ ಇಂದ ನಿಮಗೆ ಬರ್ತಿರುವಂತ ಸಂದೇಶ ಏನು ಅಂತ ಹೇಳಿದ್ರೆ, ಬಾಟಮ್ ಆಫ್ ದ ಕಾರ್ಡ್ ನಿಮಗಿಲ್ಲಿ ದ ಫುಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಇಬ್ರಿಗೂ ಕೂಡ ಬರ್ತಿರುವಂತದ್ದು ಎರಡು ಮನಸ್ಥಿತಿಯ, ಎರಡು ಪರಿಸ್ಥಿತಿಯ ಎನರ್ಜಿಲಿ ಬರ್ತಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿ ಏನಾದ್ರು ಮೊದಲನೆಯ ಕ್ಯಾಟಗರಿಗೆ ನಿಮ್ಮ ವ್ಯಕ್ತಿ ಸೇರಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಕೇವಲ ಟೈಮ್ ಪಾಸ್ ಮಾಡುವಂಥದ್ದು ಈ ತರದ ಎನರ್ಜಿ ಇದ್ರೆ, ಇಲ್ಲಿ ನಿಮಗೆ ಹೇಳ್ತಾ ಇರುವಂತಹ ಒಂದು ಬರ್ತಾ ಇರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅನ್ನುವಂತಹ ಒಂದು ಸಂದೇಶ ನಿಮಗೆ ಬರ್ತಿದೆ. ಯಾರೊಬ್ರು ನಿಮ್ಮನ್ನ ಕೇವಲ ಆಪ್ಷನ್ ಆಗಿ ಇಟ್ಕೊಳ್ತಾ ಇದ್ದಾರೆ ಅಥವಾ ನಿಮ್ಮನ್ನ ಆಪ್ಷನ್ ಆಗಿ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರನ್ನ ನೀವೇ ಅನ್ಕೊಳ್ತಿದ್ರ ಅವರೇ ನನ್ನ ಜಗತ್ತು ಅಂತ ಹೇಳ್ಕೊಂಡು ನೀವೆಲ್ಲ ಒಂದ್ ಕಡೆ ಮುಂದೆ ಸಾಗ್ತಾ ಇದ್ದೀರಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಏನು ಅವರು ನಿಮ್ಮಿಂದ ಬಯಸ್ತಾ ಇದ್ದಾರೆ, ನೀವ್ ಅವ್ರಿಗೆ ಏನ್ ಕೊಡ್ಬೇಕಾಗಿದೆ ಅನ್ನೋದನ್ನ ನೀವು ಇಲ್ಲಿ ಗಮನ ಕೊಡ್ಬೇಕಾಗಿದೆ ಹೆಚ್ಚಾಗಿ. ಓಕೆನಾ? ಸೊ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ನೀವು ನಿಮ್ಮ ಪರ್ಸನ್ ಎನರ್ಜಿಲಿ ಇಲ್ಲಿ ಎರಡನೇ ಕ್ಯಾಟಗರಿ ಎನರ್ಜಿಲಿ ನೋಡಿದಾಗ ಸಣ್ಣ ಪುಟ್ಟ ವಿಷಯದಲ್ಲಿ ಏನಾದ್ರೂ ಗೊಂದಲಗಳಿದೆ ನಿಮ್ಮಿಬ್ರು ಮಧ್ಯ ಅಂತ ಹೇಳಿದ್ರೆ, ಅದನ್ನ ಸ್ವಲ್ಪ ನೀವೇನೆ ಅದನ್ನ ದೂರ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ನಿಮ್ಮಿಂದ ದೂರ ಇದ್ರೆ ಅವರಿಗೆ ಸ್ವಲ್ಪ ಸಮಯವನ್ನ ನೀವೇ ಅವರಿಗೆ ಕೊಡಿ. ಯಾಕಂತ ಹೇಳಿದ್ರೆ ಹೀಲ್ ಆಗೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ಒಂದು ಎನರ್ಜಿ ಇದೆ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ಇಡೀ ಯೂನಿವರ್ಸ್, ಬ್ರಹ್ಮಾಂಡ ನಿಮ್ಮನ್ನ ಒಂದು ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ನಿಮ್ಮ ಸಂಗಾತಿಯನ್ನ ಬದಲಾಯಿಸೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ.
ಇಲ್ಲಿ ನಿಮ್ಮ ಸಂಗಾತಿಯನ್ನ ನೀವು ಬದಲಾಯಿಸುವಂತಹ ಪ್ರಯತ್ನಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನ ಒಂದು ಮಾತನ್ನ ಕೇಳಿ ಅನ್ನುವಂತಹ ಒಂದು ಸಂದೇಶ ನಿಮಗಿಲ್ಲಿ ಎನರ್ಜೀಸ್ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇರುವಂಥದ್ದು, ಇಲ್ಲಿ ಯೂನಿವರ್ಸಿನ ನಿಮಗೆ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಪವಿತ್ರವಾಗಿದ್ದು ಅಥವಾ ನಿಮ್ಮ ಜೀವನಕ್ಕೆ ನಿಜವಾಗಿರುವಂಥ ಪ್ರೀತಿ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನಕ್ಕೆ ಅದು ಒಲಿಯತ್ತೆ. ಓಕೆನಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಯಾವ್ದು ಬೇಕು, ಯಾವ್ದು ಬೇಡ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಗಮನವನ್ನ ತಗೊಂಡು ಸರಿಯಾಗಿರುವಂಥ ನಿರ್ಧಾರನ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಒಂದು ರಿಲೇಶನ್‌ಶಿಪ್ ಅಲ್ಲಿ ಅನ್ನುವಂಥ ಒಂದು ಎನರ್ಜಿ ಇದೆ. ಯಾಕಂದ್ರೆ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಅಷ್ಟೇನೆ ಆ್ಯಂಡ್ ಇಲ್ಲಿ ಟ್ಯಾರೋ ರೀಡಿಂಗ್ ಅಲ್ಲೂ ಅಷ್ಟೇನೆ 2 ರೀತಿಯಾದಂಥ ವಿಭಿನ್ನವಾಗಿರುವಂತಹ ರೀಡಿಂಗ್ ಬಂದಿದೆ ಇಲ್ಲಿ. ಸೊ ನಿಮಗೆ ಯಾವ್ದು ರೆಸೊನೇಟ್ ಆಯ್ತು, ಯಾವ್ದು ನಿಮಗೆ ಕನೆಕ್ಟ್ ಆಯ್ತು ಅದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಅಲ್ಲಿ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅನ್ನೋದನ್ನ ಹೇಳೋದನ್ನ ಮರಿಬೇಡಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಆ್ಯಂಡ್ ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರು ಬರ್ತ್ಡೇ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಜೊತೆ ಕನೆಕ್ಟ್ ಆಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.